ನಮಸ್ಕಾರ ವೀಕ್ಷಕರೇ. ಇವತ್ತಿನ ಬಂಜಿತನ ಇದರದಲ್ಲಿ ಸ್ಲೀಪ್ ಬಗ್ಗೆ ಅಂದರೆ ನಿದ್ರೆಯ ಬಗ್ಗೆ ಸ್ವಲ್ಪ ವಿವರಣೆ ಕೊಡೋಣ. ಈ ಸ್ಲೀಪಿಂದ ಎಷ್ಟು ನಮಗೆ ತೊಂದರೆ ಉಂಟಾಗುತ್ತೆ ಬಂಜಿತನಕ್ಕೆ ಅಂತ ಕೆಲವೊಂದು ಕಾರಣಗಳು ಹುಡ್ಕೋಣ. ಸ್ಲೀಪ್ ಅನ್ನೋದು ಯಾಕೆ ಇಂಪಾರ್ಟೆಂಟಪ್ಪ ನೋಡಿ, ಮನುಷ್ಯನಿಗೆ 24 ತಾಸಲ್ಲಿ ಸೈಂಟಿಫಿಕ್ ಆಗಿ ಪ್ರೂವ್ ಮಾಡಿದರೆ 8 ತಾಸು ಮಲ್ಕೋಬೇಕು ಅಂತ. ಅಂದ್ರೇನು, ಮಕ್ಕಳಿದ್ದಾಗ ಆವಾಗ ಅವರು 10-12 ತಾಸು ಮಲ್ತಾರೆ. ನಾವು ಬರ್ತಾ ದೊಡ್ಡವರಾದ ಸ್ಲೀಪ್ ಪ್ಯಾಟರ್ನು 8ರಿಂದ 9 ತಾಸು ಸಾಕಂತಿರೋದು. ಯಾಕೆ 8 ಅವರ್ಸ್ ಮಾತ್ರ ಮಾಡಿದ್ದಾರೆ? ಅದು ಸೈಂಟಿಫಿಕ್ ಪ್ರೂವ್ ಆಗಿದೆ. ಸೌಂಡು ಸ್ಲೀಪ್ ಅಂದರೆ ಒಂದು ಸೆಲ್ಲು ಡ್ಯಾಮೇಜ್ ಆಗಿರೋ ದಿನದಲ್ಲಿ ಎಷ್ಟೊಂದು ಡೇ ಸೆಲ್ ಡ್ಯಾಮೇಜ್ ಆಗುತ್ತೆ, ರಿಕವರಿ ಆಗೋದಕ್ಕೆ 6 to 8 ಅವರ್ಸ್ 10 ಅವರ್ಸ್ ಬೇಕು ಅಂತ ಹೇಳ್ತಾರೆ. ಹಾಗೆಯೇ ನಮ್ಮ ಬಂಜಿತನಕ್ಕೆ ಸ್ಲೀಪ್ ಅನ್ನೋದು ತುಂಬ ಮುಖ್ಯವಾದ ಒಂದು ರೋಲ್ ಮಾಡುತ್ತೆ. ನಮ್ಮ ಪೇಷಂಟ್ಸು ಎಷ್ಟೊಂದಲ್ಲಿ ಬರ್ತಾರಲ್ಲ, IT ಕ್ರೌಡ್ ಬರ್ತಾರೆ, IT ಬರ್ತಾರೆ, ಅಥವಾ ವರ್ಕಲ್ಲಿ ಇರ್ತಾರೆ, ತುಂಬ ಬೇರೆ ಕೆಲಸ ಮಾಡ್ತಾ ಇರ್ತಾರೆ, ಮಲ್ಟಿಪಲ್ ವರ್ಕ್ಸ್ ಇಟ್ಕೊಂಡಿರ್ತಾರೆ. ಪಾಪ ದಿನನಿತ್ಯ ಡೇ ನೈಟ್ ಶಿಫ್ಟ್ ಮಾಡ್ತಾ ಇರ್ತಾರೆ. ಅದರಿಂದ ಅವರ ಏನು ಸ್ಲೀಪ್ ಪ್ಯಾಟರ್ನ್ ಇರ್ತಲ್ಲ, ನಾವು ಏನು ಮಲಗಿರ್ತೀವಿ 6 o'clock ಅಂದರೆ ಅಟ್ಲೀಸ್ಟ್ ಮಿನಿಮಮ್ 8 ಅವರ್ಸು ಅದನ್ನು ಕಳ್ಕೊಂಡಿರ್ತಾರೆ. ಯಾಕೆಂದರೆ ಇಲ್ಲ ಡಾಕ್ಟ್ರೇ, ನಮಗೆ ಪ್ರೆಷರ್ ಇದೆ, ನಮ್ಮ ಕಂಪ್ನಿಯಿಂದ ಪ್ರೆಷರ್ ಇದೆ, ಅದು ನಡೀತಾ ಇದೆ, ಅದು ನಡೀತಾ ಇದೆ, ಎಲ್ಲ ರೀಸನ್ಸ್ ಹೇಳ್ತಾರೆ. ಒಪ್ಕೊಳ್ತೀವಿ ನೋಡಿ, ಕೆಲಸ ಇರಬೇಕು, ಕೆಲಸದ ಜೊತೆಗೇ ಈ ಅಂದರೆ ವಿಶ್ರಾಂತಿ ಅನ್ನೋದು, ಸ್ಲೀಪ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಈ ಸ್ಲೀಪ್ ಅನ್ನೋದು ಒಂದಕ್ಕೆ ಅಲ್ಲ, ಬಂಜಿತನಕ್ಕಲ್ಲ, ಎಲ್ಲ ಆರ್ಗನ್ಗೂ ಇಂಪಾರ್ಟೆಂಟು. ಒಂದು ಹಾರ್ಟ್ಗೆ ಇಂಪಾರ್ಟೆಂಟ್, ಕಿಡ್ನಿಗೆ ಇಂಪಾರ್ಟೆಂಟು, ಬ್ರೈನ್ಗೆ ಇಂಪಾರ್ಟೆಂಟು, ಒಂದು ಸೆಲ್ ಡ್ಯಾಮೇಜ್ ಆಗಿದೆ ಅದಕ್ಕೆ ರಿಕವರಿ ಆಗೋದಕ್ಕೆ ಇಂಪಾರ್ಟೆಂಟು, ನ್ಯೂರಾನ್ಸ್ಗೆ ಇಂಪಾರ್ಟೆಂಟು. ಎಲ್ಲನೂ ಬಾಡಿಯಲ್ಲಿ ಏನು ಬೇಕೋ ಆ ಎಲ್ಲ ಸೆಲ್ಸ್ಗೂ ಸ್ಲೀಪ್ ಅನ್ನೋದು ಇಂಪಾರ್ಟೆಂಟ್. ಸ್ಲೀಪಿಂದ ಏನು ಹೆಲ್ಪ್ ಆಗುತ್ತೆ ಬಂಜಿತನಕ್ಕೆ ಅಂದರೆ, ನಮ್ಮ ಸೆಲ್ಸ್ ಏನು ಡ್ಯಾಮೇಜ್ ಆಗುತ್ತೆ ರಿಕವರಿ ಆಗುತ್ತೆ, ಮತ್ತು ಹಾರ್ಮೋನ್ಸ್ ಏನು ಕರೆಕ್ಟಾಗಿ ರಿಲೀಸ್ ಆಗುತ್ತೆ. ನಾವು ಆ ಸ್ಲೀಪನ್ನು ಕಡಿಮೆ ಮಾಡ್ತಾ ಹೋದಂಗೆಲ್ಲ ಬ್ರೈನಲ್ಲಿ ಏನಾಗುತ್ತೆ, ಅವೇಕನಿಂಗ್ ಅಂತ ಬರುತ್ತೆ, ಮೆಲಟೋನಿನ್ ಅಂತ ರಿಲೀಸ್ ಆಗುತ್ತೆ. ಆ ಹಾರ್ಮೋನ್ಸ್ ಏನು ಮಾಡ್ತಂದರೆ ಅದರಲ್ಲಿ ತುಂಬ ಹೆಚ್ಚು ಕಡಿಮೆ ರಿಲೀಸ್ ಆಗ್ತಾ ಹೋಗೋದು. ಆ ಸ್ಲೀಪ್ ಡಿಪ್ರೀವ್ ಆಗ್ತಾ ಇದ್ದಂಗೆಲ್ಲ, ಅಂದರೆ 8 ಅವರ್ಸಿಂದ 6 ಅವರ್ಸು, 2 ಅವರ್ಸು, 3 ಅವರ್ಸು ಅಥವಾ 4 ಅವರ್ಸ್ ಮಾಡಿದ್ರೆ ನಿಮಗೆ ಹಾರ್ಮೋನ್ಸ್ ಹೆವಿಲಿ ಇನ್ಕ್ರೀಸ್ ಅಂದರೆ ಇರೆಗ್ಯುಲೇಟ್ ಆಗಿಬಿಡುತ್ತೆ. ಅವ್ರಿಗೆ ಯಾವುದೇ ಒಂದು ಇಂಜೆಕ್ಷನ್ ಕೊಟ್ಟರು ರೆಸ್ಪಾಂಡೇ ಬರೋದಿಲ್ಲ. ಆಮೇಲೆ ರಿಸ್ಕ್ ಆಫ್ ಅಬಾರ್ಷನ್ ಜಾಸ್ತಿ ಇರುತ್ತೆ, ಮತ್ತು ಅವ್ರಿಗೆ ಡಿಸೀಸ್ ಬೇರೆ ಬರ್ತಾ ಹೋಗುತ್ತೆ, ಡಿಪ್ರೆಷನ್ ಹೋಗ್ತಾರೆ, ಆಂಟಿ ಡಿಪ್ರೆಷನ್ ಮೆಡಿಸಿನ್ ತೊಗೊಳ್ತಾ ಇರ್ತಾರೆ, ಸ್ಮೋಕಿಂಗ್ ಇರುತ್ತೆ, ಹ್ಯಾಬಿಟ್ಸು, ಆಲ್ಕೋಹಾಲ್ ಇರುತ್ತೆ, ಮತ್ತು ಡ್ರಗ್ ಅಡಿಕ್ಷನ್ ಇರುತ್ತೆ. ಇಂಥವರೆಲ್ಲ ಏನು ಮಾಡ್ತಾ ಅಂದರೆ, ಯಾಕೆಂದರೆ ಆ ಸ್ಲೀಪನ್ನು ಅವಾಯ್ಡ್ ಮಾಡಬೇಕಲ್ವ, ಅವ್ರಿಗೆ ಬ್ಯಾಡ್ ಹ್ಯಾಬಿಟ್ಸ್ ಬರ್ತಾ ಹೋಗುತ್ತೆ. ಯಾಕಂದರೆ ಡೇ ನೈಟ್ ಶಿಫ್ಟ್ ಮಾಡ್ತಾ ಇರ್ತಾರೆ, ನೈಟಲ್ಲಿ ಮಾಡಬೇಕಾದ್ರೆ ತಿಂತಾ ಇರ್ತಾರೆ, ಏನಾದರೂ ಜಂಕ್ ಫುಡ್ ತಿಂತಾ ಇರ್ತಾರೆ, ಏನೇನು ಫುಡ್ ಅಲ್ಲಿ ತಿಂತಾ ಇರ್ತಾರೆ. ಬಿಕಾಸ್ ಯು ಆರ್ ವರ್ಕಿಂಗ್ ಆ್ಯಂಡ್ ಯು ನೀಡ್ ಎನರ್ಜಿ. ಇದರಿಂದ ಏನಾಗ್ತಿದ್ರೆ ಆ ಸ್ಲೀಪ್ ಜೊತೆಗೆ ನಾವು ಏನೇನು ತಿಂತಾ ಹೋಗ್ತೀವಲ್ಲ, ಅದರಿಂದ ಒಬೆಸಿಟಿ ಬಂದುಬಿಡುತ್ತೆ. ಅದರಿಂದ ಮತ್ತೆ ಲಿಂಕು ಆ ಸ್ಲೀಪ್, ಒಬೆಸಿಟಿ ಮತ್ತು ಹಾರ್ಮೋನ್ ಇರಿಯಾಗಿಟಿ. ಆ ಸ್ಲೀಪಿಂದ ಎಷ್ಟೊಂದು ಜನಕ್ಕೆ ಅಬಾರ್ಷನ್ಸ್ ಆಗುತ್ತೆ. ಮತ್ತು ಸ್ಲೀಪಿಂದ ಪ್ರೆಗ್ನೆನ್ಸಿ ಇದ್ದಾಗ ಸ್ಲೀಪ್ ಮಾಡದೇ ಇದ್ದರೆ ಅವ್ರಿಗೆ BP ಬರುತ್ತೆ, ಶುಗರ್ ಬರುತ್ತೆ ಬೇಗ, ಮತ್ತು ಅದರಿಂದ ಪರಿಣಾಮ ಬೇಬಿ ಮೇಲೆ ಬರುತ್ತೆ. ಆ ಸ್ಲೀಪ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಎಸ್ಪೆಷಲಿ ಬಂಜಿತನದಲ್ಲಿ ಏನಕ್ಕೆ ಅಂತ ಹೇಳ್ತೀನಿ ನೋಡಿ, ಫೀಮೇಲ್ ಪಾರ್ಟ್ನರಲ್ಲಿ 8% ಅಂದರೆ 8 ಅವರ್ಸ್ ನಿದ್ದೆ ಮಾಡಲೇಬೇಕು. ಅವ್ರಿಗೆ ಡೇ ನೈಟ್ ಶಿಫ್ಟ್ ಇದ್ರೂ ಅಷ್ಟೇ. ಎಷ್ಟೊಂದು ಜನಕ್ಕೆ ಡೇ ನೈಟ್ ಶಿಫ್ಟ್ ಮಾಡಿ ಪಾಲಿಸಿಸ್ಟಿಕೋರಿಸು ರಿಕವರಿ ಆಗ್ತಾ ಇರೋದು ಬೇರೆ ಚೇಂಜ್ ಆಗ್ತಾ ಹೋಗುತ್ತೆ. ಮತ್ತು ಮೇಲ್ಸಲ್ಲಿ ಅಫ್ಕೋರ್ಸ್ ಎಷ್ಟು ಮುಖ್ಯ ಅಂದರೆ ಸ್ಲೀಪಲ್ಲಿ ಮೇಲ್ಸಲ್ಲಿ ಸಪೋಸ್ ಅವರು 2 to 3 ಅವರ್ಸ್ ಮಾಡಿದ್ರೆ ಅವರು ವೀರಾಣು ಕೌಂಟ್ ಮಾರ್ಫಾಲಜಿಯಲ್ಲಿ ತುಂಬ ಕಡಿಮೆ ಆಗುತ್ತೆ, ಮೊಟಿಲಿಟಿ ಅಂತೂ 0 ಆಗ್ಬಿಡುತ್ತೆ. ಮತ್ತು ಬರ್ತಾ ಸ್ಪಾಮ್ ಸೆಲ್ಸ್ ಇದ್ದಾರೆ, ಅಂದರೆ ಟೆಸ್ಟಿಕ್ಯುಲರ್ ಸ್ಪಾಮ್ ಸೆಲ್, ಜೆನೆಟಿಕ್ ಸೆಲ್ಸ್, ಅದನ್ನು ಡೆತ್ ಆಗ್ತಾ ಹೋಗುತ್ತೆ. ಅಷ್ಟರ ಮಟ್ಟಿಗೆ ಮೇಲ್ಸಲ್ಲಿ ತುಂಬ ಎಫೆಕ್ಟ್ ಆಗುತ್ತೆ. ಮತ್ತು ಎಸ್ಪೆಷಲಿ ಎಕ್ಸಸೈಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಆ ಎಕ್ಸಸೈಸಿಂದ ನಿಮಗೆ ಕರೆಕ್ಟಾಗಿ ಸ್ಲೀಪ್ ಬರುತ್ತೆ. ಎಷ್ಟೊಂದು ಕಪಲ್ಸ್ ನಮ್ಮ ಹತ್ರ ಬಂದು ಹೇಳ್ತಾರೆ, ಡಾಕ್ಟರ್ ನನಗೆ ನಿದ್ದೆನೇ ಬರ್ತಾ ಇಲ್ಲ, ಯಾಕೆ ಅಂತ. ಅದಕ್ಕೇನು ಮಾಡ್ತೀವಿ, ಅವ್ರಿಗೆ ಕಂಬೈಂಡಾಗಿ ಯೋಗ, ಮೆಡಿಟೇಷನ್ನು, ಎಕ್ಸಸೈಸ್, ಫಿಸಿಕಲ್ ಎಕ್ಸಸೈಸ್ ಮಾಡಿ, ಮತ್ತು ಡಯಟ್ ರೋಲ್ ಅಂತ ಹೇಳ್ತೀವಿ, ಏನೇನು ತಿನ್ನಬೇಕು ಏನೇನು ತಿನ್ನಬೇಡ ಅಂತ. ಅದರಿಂದ ಆ ಸ್ಲೀಪ್ ಅನ್ನೋದು ಬೇಗ ಅಕ್ವೈರ್ ಆಗುತ್ತೆ. ಈಗ ನಮ್ಮ ಡಿಜಿಟಲ್ ವರ್ಲ್ಡ್ ಇರೋದ್ರಿಂದ ಮೊಬೈಲ್ ತುಂಬ ಹತ್ತಿರ ಇದೆ. ಮೊಬೈಲ್ ಇರೋದ್ರಿಂದ ರಾತ್ರಿ 3 ಗಂಟೆವರೆಗೂ ಫೇಸ್ಬುಕ್ ಚಾಟ್ ಮಾಡ್ತಾ ಇರ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಇನ್ವಾಲ್ವ್ ಆಗಿರ್ತಾರೆ. ಆ ಒಂದು ಕಾರಣದಿಂದನೂ ಆ ಸ್ಲೀಪ್ ಡಿಪ್ರೆಷನ್ ಬಂದುಬಿಡುತ್ತೆ. ಅದರಿಂದನೂ ಅಷ್ಟೇ ಹಾರ್ಮೋನ್ಸು ತುಂಬ ಹೆಚ್ಚು ಕಡಿಮೆ ಆಗಿ ಅವ್ರಿಗೆ ಓವಲ್ಯೂಷನ್ ಆಗೋದಿಲ್ಲ, ಮಕ್ಕಳಾಗುತ್ತೆ. ಅದಕ್ಕೇ ಪುರುಷರಲ್ಲೂ ಮತ್ತು ಹೆಣ್ಮಕ್ಳಲ್ಲೂ ತುಂಬ ಹೆಲ್ಪ್ ಆಗುತ್ತೆ ಇದು. ಆ ಸ್ಲೀಪ್ ಅನ್ನೋದು ಇಲ್ಲದೇ ಇದ್ದರೆ ಪುರುಷರಲ್ಲಿ ವೀರಾಣು ಕೌಂಟ್ ಕಡಿಮೆ ಆಗುತ್ತೆ, 0 ಆಗುತ್ತೆ, ಮತ್ತು DNA ಫ್ರಾಗ್ಮೆಂಟೇಷನ್ ಜಾಸ್ತಿ ಆಗುತ್ತೆ. ಆ ಸ್ಟ್ರೆಸ್ಸಿಂದನೂ DNA ಫ್ರಾಗ್ಮೆಂಟ್ ಜಾಸ್ತಿ ಆಗ್ಬಿಟ್ಟು ಅಬಾರ್ಷನ್ ರಿಸ್ಕ್ ಜಾಸ್ತಿ ಆಗುತ್ತೆ, ಅಬ್ನಾರ್ಮಲ್ ಬೇಬೀಸ್ ಬರುತ್ತೆ. ಮತ್ತು ಹೆಣ್ಮಕ್ಳಲ್ಲಿ ನಿಮಗೆ ಗೊತ್ತಿದೆ, ಆ ಹಾರ್ಮೋನ್ಸ್ ಹೆಚ್ಚು ಕಡಿಮೆ ಆಗಿ ಎಲ್ಲನೂ ಪಿಂಪಲ್ಸ್ ಬರುತ್ತೆ, ಹೇರ್ ಗ್ರೋತ್ ಆಗುತ್ತೆ. ನಾನು ಹೇಳ್ದಂಗೆ ಪಾಲಿಸಿಸ್ಟಿಕ್ ಓವರೀಸ್ಗೂ ಇದಕ್ಕೂ ಸಂಬಂಧ ಇರುತ್ತೆ. ಸ್ಲೀಪ್ ಅನ್ನೋದು ಕರೆಕ್ಟಾಗಿ ಇಟ್ಕೊಳ್ಳಿ, 8 ಅವರ್ಸ್ ಮಾಡಬೇಕು. ಐದರ್ ಯು ಡೂ ಡೇ ಟೈಮ್ ಆರ್ ನೈಟ್ ಟೈಮ್, ಬಟ್ ಆ ಸೌಂಡ್ ಸ್ಲೀಪ್ ಬೇಕು. ಅದ್ರ ಬಿಟ್ಬಿಟ್ಟು ಅರ್ಧ ಅಂದರೆ 2 ಅವರ್ಸ್ ನಿದ್ದೆ ಮಾಡೋದು, ಗ್ಯಾಪ್ ಕೊಡೋದು, ಆ ಥರ ಇಲ್ಲ.
ಎಟ್ ಎ ಸ್ಟ್ರೆಚ್ REM ಸ್ಲೀಪ್ NREM ಸ್ಲೀಪ್ ಅಂತಿದೆ. ಅದನ್ನು ನಿಮಗೆ ಎಟ್ ಎ ಸ್ಟ್ರೆಚ್ ಬಂದರೆ ತುಂಬ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಎಲ್ಲ ಸೆಲ್ಸೂ ಅಲ್ಲ ಮತ್ತು ಬ್ರೈನು ಕಾಗ್ನಿಟಿವ್ ಫಂಕ್ಷನ್ಸ್ ಎಲ್ಲ ಲೋ ಅಲ್ಲಿರುತ್ತೆ. ರಿಕವರಿ ಆಫ್ ಆಲ್ ದ ಸೆಲ್ಸ್ ರಿಪೇರಿಂಗ್ ಆಗ್ತಾ ಹೋಗುತ್ತೆ. ಆಮೇಲೆ ಹಾರ್ಮೋನ್ಸ್ ಕರೆಕ್ಟಾಗಿ ಬರುತ್ತೆ. ಆ ಸ್ಲೀಪ್ ಅನ್ನೋದು ಕರೆಕ್ಟಾಗಿ ನೀವು ಮಾಡಬೇಕು. ಅದು ಬಿಟ್ಬಿಟ್ಟು ಅಡಿಷ್ನಲ್ ಆಗಿ ಮೊಬೈಲ್ ನೋಡೋದು, ಅವ್ರ ಜೊತೆ ಚಾಟ್ ಮಾಡೋದು, ಅನ್ನೆಸರಿ ಥಿಂಗ್ಸನ್ನು ಅವಾಯ್ಡ್ ಮಾಡಿದ್ರೆ ನಿಮಗೆ ಬಂಜಿತನ ಅನ್ನೋದು ಬರೋದೇ ಇಲ್ಲ.